Now, now, see, if you study all the four Gospels, you will see that Jesus taught 13 parables in one day. ನಾವು 4 ಸುವಾರ್ತೆಗಳನ್ನ ಒಟ್ಟಾಗಿ ನೋಡಿದಾಗ ಒಂದು ದಿನ ಯೇಸು ಸ್ವಾಮಿಯು 13 ಸಾಮ್ಯಗಳನ್ನ ಉಪದೇಶಿಸಿದರು. ದಯಮಾಡಿ ಎಲ್ಲ ಬರ್ಕೋಬೇಕು ನೋಡಿ. Now, I am particularly referring to what he says, the most important parable, that is sower and the seed. ವಿಶೇಷವಾಗಿ ಯೇಸು ಸ್ವಾಮಿಯು ಬೀಜ ಬಿತ್ತುವವನ ಬಗ್ಗೆ ಸಾಮ್ಯವನ್ನ ನಾವು ನೋಡ್ತೇವೆ. That is particularly chapter 4 of Mark, where the sower goes to sow. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಬೀಜ ಬಿತ್ತುವವನು ಬೀಜ ಬಿತ್ತುವುದಕ್ಕೆ ಹೋಗುವುದನ್ನ. Now please see, the seed is the same in each of the soils. The seed does not change. ಇಲ್ಲಿ ಒಂದನ್ನು ನಾವು ಕಲಿಯಬೇಕು, ಬೀಜ ಬದಲಾವಣೆ ಆಗುವುದಿಲ್ಲ, ಬೀಜ ಒಂದೇ, ಆದರೆ ಬೀಜ ಬಿತ್ತುವಂತ ನೆಲಗಳು ವ್ಯತ್ಯಾಸವಾದಂತ ನೆಲಗಳನ್ನ ನಾವು ನೋಡ್ತೇವೆ. See, so we focus so much on the beach, but the key here is the soil. ಅನೇಕ ಸಾರಿ ನಾವು ಬೀಜದ ಬಗ್ಗೆ ಹೆಚ್ಚಾಗಿ ಗಮನವನ್ನು ವಹಿಸುತ್ತೇವೆ, ಆದರೆ ಇಲ್ಲಿ ನೆಲದ ಬಗ್ಗೆ, ಭೂಮಿಯ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. See, yes, if you want a beach of money, you have to sow a seed of prosperity. Yes, ನಮಗೆ ಫಲಿತಾಂಶ ಬೇಕು ಅಂದ್ರೆ, ನಾವು ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ಮೊದಲು ನಾವು ಬೀಜವನ್ನ ಬಿತ್ತಬೇಕು. If you need healing, you have to sow seed of healing. ನಮಗೆ ಸ್ವಸ್ಥತೆ ಬೇಕಾದರೆ ಸ್ವಸ್ಥತೆ ಎಂಬ ಬೀಜವನ್ನ ನಾವು ಬಿತ್ತಬೇಕು. Now it's like this: if you plant chilies, you get chilies. If you plant mango, you get mango. ನಾವು ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಬೆಳೀತದೆ, ಮಾವಿನ ಹಣ್ಣ ಗಿಡವನ್ನು ಬೆಳೆಸಿದ್ರೆ ಮಾವಿನ ಹಣ್ಣು ಬೆಳೀತದೆ. We all know that what you sow is what you get. ನಾವು ಏನನ್ನ ಬಿತ್ತುತ್ತೇವೋ ಅದನ್ನ ನಾವು ಕೊಯ್ತೇವೆ. I'm not teaching you that. That is, we all know that if you put mango, you get mango. You get chili, you get chili. You do bad, you get bad. You do good, you get good. So that's not what I'm teaching. ಇವತ್ತು ಪ್ರಶಾಂತ್ ಬ್ರದರ್ ಅವರು ನಮಗೆ ಇದು ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಬೆಳೀತದೆ, ಮಾವಿನ ಹಣ್ಣ ಗಿಡ ಹಾಕಿದ್ರೆ ಮಾವಿನ ಹಣ್ಣು ಬೆಳೀತದೆ, ಈ ಉಪದೇಶವನ್ನ ನಾನು ನಿಮಗೆ ಹೇಳ್ತಾ ಇಲ್ಲ. What I am teaching is what really determines whether we get a harvest, whether we get manifestation of miracles, is the soil, not the beach. ಆಮೆನ್. ಇಲ್ಲಿ ನಾವು ನೋಡುತ್ತೇವೆ, ನಮಗೆ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ, ದೇವರ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳಬೇಕಾದ್ರೆ ಮುಖ್ಯವಾಗಿ ನಾವು ಬೀಜವನ್ನ ಮೇಲೆ ಗಮನವನ್ನು ಹರಿಸಬಾರದು, ನೆಲದವನ್ನ ನಾವು ಗಮನ ಹರಿಸಬೇಕು. So today's focus is not the beach. The beach is all in this book. It doesn't change. You have it and I have the beach. ಇಲ್ಲಿ ಈ ದಿನ ಬೀಜದ ಬಗ್ಗೆ ನಾವು ಹೆಚ್ಚಾಗಿ ಗಮನವನ್ನು ಕೊಡ್ತಾ ಇಲ್ಲ, ಯಾಕಂದ್ರೆ ನಮ್ಮೆಲ್ಲರ ಬಳಿಯಲ್ಲಿ ಒಂದು ಬೀಜ ಇದೆ, ಅದು ಬದಲಾವಣೆ ಆಗದಂತ ಒಂದು ಬೀಜ. So why does one person get more blessed and the other person less blessed? ಯಾಕೆ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ಆಶೀರ್ವದಿಸಲ್ಪಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಅಧಿಕವಾಗಿ ಆಶೀರ್ವದಿಸಲ್ಪಡುವುದಿಲ್ಲ? Why does one person demonstrate healing and the other one does not? ಒಬ್ಬನು ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಆಗ್ತದೆ, ಸ್ವಸ್ಥತೆ ಪಡ್ಕೊಳ್ತಾನೆ, ಇತರರಿಗೆ ಸ್ವಸ್ಥತೆ ಆಗೋದಿಲ್ಲ, ಯಾಕೆ? Why does one ministry have more success and the other one does not? ಯಾಕೆ ಒಂದು ಸೇವೆಯಲ್ಲಿ ಬಹಳ ಫಲಿತಾಂಶವನ್ನ ನೋಡ್ತಾರೆ, ಕೆಲವು ಸೇವೆಗಳಲ್ಲಿ ಯಾವ ಫಲಿತಾಂಶ ಇರುವುದಿಲ್ಲ? It is not up to the beach. Everybody is putting the beach as long as you got the Bible with you. ದೇವರ ವಾಕ್ಯ ನಮಗೆ ಇರುವವರೆಗೂ ದೇವರ ವಾಕ್ಯ ಒಂದು ಸಾಕು, ಯಾಕಂದ್ರೆ ನಾವು ಬೀಜವನ್ನ ಬಿತ್ತುತ್ತಾ ಇರ್ತೇವೆ, ನಮ್ಮೆಲ್ಲರ ಬಳಿ ದೇವರ ವಾಕ್ಯ ಎಂಬ ಬೀಜವಿದೆ. See, God
doesn't give anything. According to the Bible, God gives you the beach to plant and get. ದೇವರು ತನ್ನ ವಾಕ್ಯದ ಪ್ರಕಾರ ನಮಗೆ ಎಲ್ಲವನ್ನು ಕೊಡೋದಿಲ್ಲ. ಅಂದ್ರೆ ಈ ವಾಕ್ಯದ ಪ್ರಕಾರ ದೇವರು ನಮ್ಗೆ ಏನ್ ಮಾಡ್ತಾನೆ, ಬೀಜವನ್ನ ಕೊಡ್ತಾನೆ, ನಾವು ಆ ಬೀಜವನ್ನ ಬಿತ್ತಬೇಕು. See, whether you're a pastor or a person who needs things, people, I'm sure you know, pray for their money problems or prosperity or many things, but people pray to God saying, God, help me for my ministry. ಸೇವೆಯಲ್ಲಿರುವಂತ ನಮಗೆ ಇದೆಲ್ಲವೂ ಬಹಳ ಅನುಭವ. ನಮ್ಮ ವಿಶ್ವಾಸಿಗಳು ಬರ್ತಾರೆ, ಪಾಸ್ಟ್ರೇ ನನಗೆ ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಪಾಸ್ಟ್ರೇ ನನಗೆ ಸಾಲ ಇದೆ, ನನ್ನ ಸಾಲದಿಂದ ಹೊರಗಡೆ ಬರುವಾಗೆ ಪ್ರಾರ್ಥನೆ ಮಾಡಿ. ಈ ರೀತಿಯಾಗಿ ಅನೇಕವಾದಂತ ಒಂದು ವಿಜ್ಞಾಪನೆಗಳಿಂದ ನಮ್ಮ ವಿಶ್ವಾಸಿಗಳು ನಮ್ಮ ಬಳಿಗೆ ಬರ್ತಾರೆ. But let's remember that God doesn't give money. He doesn't have a printing machine in heaven. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ದೇವರು ನಮಗೆ ಹಣವನ್ನ ಕೊಡೋದಿಲ್ಲ. ಯಾಕಂದ್ರೆ ದೇವರ ಬಳಿಯಲ್ಲಿ ಪರಲೋಕದಲ್ಲಿ ಹಣದ ಪ್ರಿಂಟ್ ಮಾಡುವಂತ ಮಿಷಿನ್ ಇಲ್ಲ. Look at the Old Testament. I'm not saying New Testament only. Old Testament, go to Deuteronomy 8th chapter, verse 18. ನಾವು ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡುವುದಾದರೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. So, God does not give you wealth. He gives you the power to get wealth. ದೇವರು ನಮಗೆ ಆಸ್ತಿಯನ್ನು ಕೊಡೋದಿಲ್ಲ, ಆದರೆ ದೇವರು ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಆಸ್ತಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ. So this is what that Deuteronomy is Old Testament, right? ಇದನ್ನ ನಾವು ಹಳೆ ಒಡಂಬಡಿಕೆಯ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ. And very important to know, the Holy Spirit did not live in you in the Old Testament. ಒಂದನ್ನು ಮಾತ್ರ ನಾವು ತಿಳ್ಕೊಳ್ಬೇಕು, ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಜನರಲ್ಲಿ ನಿವಾಸಿಸುತ್ತಿರಲಿಲ್ಲ, ಹೊಸ ಒಡಂಬಡಿಕೆ ಹಾಗೆ. So Deuteronomy tells an Old Testament believer that listen, whatever, when you pray or something, God doesn't give you the money, but He will give that Old Testament believer the power to get wealth. ಇಲ್ಲಿ ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ದೇವರು ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ನಿಮಗೆ ಆಸ್ತಿಯನ್ನ ಕೊಡೋದಿಲ್ಲ, ಆದ್ರೆ ಆಸ್ತಿಯನ್ನು ಸಂಪಾದಿಸಿಕೊಳ್ಳುವ ಹಾಗೆ ನಿಮಗೆ ಸಾಮರ್ಥ್ಯವನ್ನ, ಶಕ್ತಿಯನ್ನ ಕೊಡ್ತೀನಿ ಎಂಬುದಾಗಿ ಇಲ್ಲಿ ಬರೆದಿರುವುದನ್ನ ಓದುತ್ತೇವೆ. But we have the power already in us all the time, 24 hours. When you are born again, you have the Holy Spirit, you have the power and authority. Amen. ನಾವು ಹೊಸದಾಗಿ ಹುಟ್ಟಿದಾಗ 24 ತಾಸು ಪರಿಶುದ್ಧಾತ್ಮನು ನಮ್ಮಲ್ಲಿ ಜೀವಿಸಿ ನಮಗೆ ಶಕ್ತಿಯನ್ನ, ಅಧಿಕಾರವನ್ನ ಈಗಾಗಲೇ ಕೊಟ್ಟಿದ್ದಾನೆ. But it needs that there is a system to operate for the Holy Spirit power from you to flow out. ಈಗ ಪರಿಶುದ್ಧಾತ್ಮನ ಶಕ್ತಿಯು ನಮ್ಮ ಮೂಲಕ ಹೊರಬರಬೇಕಾದರೆ ದೇವರು ನಮಗೆ ಒಂದು ನಿಯಮಗಳನ್ನ ಕೊಟ್ಟಿದ್ದಾನೆ, ಆ ನಿಯಮಗಳು ಕಾರ್ಯ ನಿರ್ವಹಿಸಬೇಕು, ಆಗಾಗಲೇ ನಾವು ಪರಿಶುದ್ಧಾತ್ಮನ ಶಕ್ತಿಯನ್ನ ಕಾಣ್ತೇವೆ. See, we think, okay, Holy Spirit in there, it is like some magic, like Aladdin and the magic lamp. It thinks like that magic genie, that Jadoo fellow. We think he's in us, so he goes and does anything we want to do. ಈಗ ಅನೇಕ ಸಾರಿ ನಾವೇನ್ ತಿಳ್ಕೊಳ್ತೀವಿ, ದೇವರ ಶಕ್ತಿ ಅಂದ್ರೆ ಏನೋ ಒಂದು ಮ್ಯಾಜಿಕ್ ಮಾಡೋ ರೀತಿಯಾಗಿ ತಿಳ್ಕೊಳ್ತೀವಿ. ಉದಾಹರಣೆಗೆ ಮಕ್ಕಳ ಕಥೆಯಲ್ಲಿ ಅಲಾದೀನ್ ಅಂತ ಒಬ್ಬ ಕ್ಯಾರೆಕ್ಟರ್ ಇರ್ತದೆ. ಅವನು ಆತನ ಏನು ಬೆಳಕು ಬಂದಿದ ತಕ್ಷಣ ಬೆಳಕು ಬಂದಂಗೆ ಆ ರೀತಿಯಾಗಿ ದೇವರ ಶಕ್ತಿ ಕೆಲಸ ಮಾಡೋದಿಲ್ಲ ಮ್ಯಾಜಿಕ್ ಆಗಿ. But in between the Holy Spirit and the outside world, there is our soul. ಪರಿಶುದ್ಧಾತ್ಮನು
ಮತ್ತು ಲೋಕಕ್ಕೆ ಮಧ್ಯದಲ್ಲಿ ನಮ್ಮ ಆತ್ಮ ಇದೆ ಎನ್ನುವುದನ್ನು ನಾವು ಮರಿಬಾರದು. So we need to plant this seed here, this promise of God. We need to plant in our heart. We need to believe it, and then His word germinates, and then prosperity comes. ಆಮೆನ್. ದಯಮಾಡಿ ಇದನ್ನೆಲ್ಲ ತಿಳ್ಕೋಬೇಕು. ನಾವು ಈ ಬೀಜವನ್ನ ನಮ್ಮ ಹೃದಯದಲ್ಲಿ ಬಿತ್ತಿದಾಗ, ಒಳ್ಳೆಯ ನೆಲದಲ್ಲಿ ಬಿತ್ತಿದಾಗ ಏನಾಗ್ತದೆ, ಆ ಬೀಜವು ಬೆಳೆದು ದೇವರ ಶಕ್ತಿಯು ನಮ್ಮಿಂದ ಹೊರಬರ್ತದೆ. So when we pray, even New Testament believers, the prayers, the powers work if we pray according to His will. ನಾವು ಹಳ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆಯಲ್ಲಾಗಿ ನಾವು ನೋಡ್ತೇವೆ, ಯಾವಾಗ ದೇವರ ಚಿತ್ತದ ಹಾಗೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಿದಾಗ ನಾವು ದೇವರ ಶಕ್ತಿಯನ್ನ ಕಾಣ್ತೇವೆ. Okay. So therefore the seed has to be planted in your heart. So I'm saying it is not just like sitting here and doing anything crazy. ಆದುದರಿಂದ ಈ ಬೀಜವನ್ನ ನಮ್ಮ ಹೃದಯದಲ್ಲಿ ನಾವು ಬಿತ್ತಬೇಕು. ಬೀಜ ಬಿತ್ತದಂಗೆ ಸುಮ್ಮನೆ ದೇವರೇ ಅದನ್ನ ಮಾಡು ಇದನ್ ಮಾಡು, ದೇವರೇ ಅದನ್ನ ಕೊಡು ಇದನ್ ಕೊಡು ಅಂದ್ರೆ ಹೇಗ್ ಸಾಧ್ಯ? So if you ask, and if you ask amiss, wrongly, say you want something wrong, don't think that you can receive it. ನೀವು ಏನಾಗಿ ತಪ್ಪು ದೇವರ ಚಿತ್ತಕ್ಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿದಾಗ ನೀವು ಪಡ್ಕೊಳ್ತೀರಾ ಅಂತ ಎದುರು ನೋಡ್ತಿರೋದು ತಪ್ಪು. See, I give an example. There is I don't know if you heard it. There is this story of Aladdin and a magic genie, some magic person who does everything that person, Aladdin, wants him to do. ಈಗ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಅಲಾದೀನ್ ಎಂಬ ಒಬ್ಬ ರಾಜ ಇರ್ತಾನೆ. ಆ ರಾಜನ ಸನ್ನಿಧಾನದಲ್ಲಿ ಒಬ್ಬ ಮ್ಯಾಜಿಕ್ ಮಾಡೋನು ಇರ್ತಾನೆ. ಅಲಾದೀನ್ ಏನ್ ಕೇಳ್ತಾನೋ ಅದನ್ನೆಲ್ಲ ಮ್ಯಾಜಿಕ್ ರೂಪಕವಾಗಿ ಆತನು ಮಾಡ್ತಾನೆ. So it's not like that, he is God himself. He's he's God. He's not some angel. Okay, he's God himself. He dwells in you and he moves only he lives in you, but he moves according to his will. ದೇವರು ಒಬ್ಬ ದೇವದೂತನಲ್ಲ, ದೇವರು ದೇವರೇ. ಆ ದೇವರು ನಮ್ಮಲ್ಲಿ ನಿವಸಿಸುತ್ತಾ ಇದ್ದಾನೆ. ಆ ದೇವರು ನಮ್ಮ ಚಿತ್ತಕ್ಕೆ ಆತನು ಇದಾಗೋದಿಲ್ಲ. ದೇವರ ಚಿತ್ತವೇನಿದೆಯೋ ಆತನ ಪ್ರಕಾರ ಆತನು ಚಲಾವಣೆ ಮಾಡ್ತಾನೆ. So go to James chapter 4 verse 3. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಯಾಕೋಬನಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. So if we don't, we will not get what we pray or ask. If we ask something which is not according to the word of God. ದೇವರ ವಾಕ್ಯದ ಪ್ರಕಾರ ನಾವು ಕೇಳದೆ ಹೋದ್ರೆ ನಮಗೆ ದೊರಕುವುದಿಲ್ಲ. There's this case of this man. No, she was a woman actually, a woman pastor who wanted another person, famous person, Kenneth Copeland, who was already married. ಈಗ ಈ ಕೆನೆತ್ ಕೋಪ್ಲೆಂಡ್ ಬಗ್ಗೆ ಅನೇಕ ಸಾರಿ ಬ್ರದರ್ ಅವ್ರು ಹೇಳಿದ್ದಾರೆ. ಆಕೆ ಮದುವೆ ಆಗ್ಬಿಟ್ಟಿದ್ದಾಳೆ ಇನ್ನೊಬ್ಬರ ಜೊತೆಯಲ್ಲಿ. So her whole ministry actually, I don't know why, was praying and fasting with her. That Kenneth Copeland was married to Gloria Copeland. Something happens and that Kenneth Copeland will get married to her. ಆಕೆ ತಿಳ್ಕೊಂಡಿದ್ಲು ಕೆನೆತ್ ಕೋಪ್ಲೆಂಡ್ ಅವ್ರಿಗೆ ಮದುವೆ ಆಗಿದೆ,
ಒಂದು ವೇಳೆ ಅವರ ಹೆಂಡತಿಗೆ ಏನಾರು ಆದ್ರೆ ಈ ಕೆನೆತ್ ಕೋಪ್ಲನನ್ನು ನನಗೆ ಮದುವೆ ಆಗ್ತಾನೆ ಎಂಬುದಾಗಿ ಆಕೆ ತಿಳ್ಕೊಂಡಿದ್ಲು. So she didn't get it because she was asking for somebody else's husband. See, it was not according to God's will. Maybe everything Yes. else looked correct, but that point that she was asking against the word of God was the reason she didn't get it. ಈಗ ಆಕೆ ಪ್ರಾರ್ಥನೆ ಮಾಡಿದ್ಲು. ಆ ದೇವರು ಆಕೆಯ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ನ ಇಲ್ಲ. ಯಾಕಂದ್ರೆ ಬೇರೆಯ ಗಂಡನಿಗೋಸ್ಕರ ಈಗಾಗಲೇ ಆತನಿಗೂ ಮದುವೆ ಆಗಿದೆ. ಆಕೆನ ಹೆಂಡತಿ ಸತ್ತು ಹೋಗ್ಲಿ, ನಾನು ಆಕೆಗೆ ಮದುವೆ ಆಗ್ಬೇಕು, ಆತನನ್ನ ಮದುವೆ ಆಗ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅದು ದೇವರ ಚಿತ್ತಕ್ಕೆ ವಿರೋಧವಾದಂತ ಪ್ರಾರ್ಥನೆಯಾಗಿದೆ. ಇಂಥ ಪ್ರಾರ್ಥನೆಗಳನ್ನು ದೇವರು ಕೇಳುವುದಿಲ್ಲ. So the point is that it is the same way. We need to plant the seed in our heart, and that seed is the word of God. ಆದುದರಿಂದ ದೇವರ ವಾಕ್ಯ ಎಂಬ ಬೀಜವನ್ನ ನಮ್ಮ ಹೃದಯದಲ್ಲಿ ನಾವು ಅದನ್ನ ಏನ್ಬೇಕು, ಬಿತ್ತಬೇಕು ಮೊದಲು. So the way God hears our prayer, even in the New Testament, is that we have to ask according to His will. And how do you know His will? We know His will by His word. ಹೊಸ ಒಡಂಬಡಿಕೆಯ ಪ್ರಕಾರ ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ದೇವರ ಚಿತ್ತವನ್ನ ನಾವು ಹೇಗೆ ತಿಳ್ಕೊಳ್ತೀವಿ? ದೇವರ ವಾಕ್ಯದಿಂದ. Okay. Now, just let's see how He hears. Go to first letter of John, chapter 5, verse 14. ಮೊದಲನೇ ಯೋಹಾನನಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವವರಾಗಿದ್ದೇವೆ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. So he's saying that confidence means you're sure that God can hear, means God is going to listen to the prayer only if we pray or ask according to His word. ದೇವರ ಚಿತ್ತಕ್ಕೆ ಅನುಸಾರವಾಗಿ ದೇವರ ವಾಕ್ಯದ ಪ್ರಕಾರ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡ್ತಾನೆ. So if He hears us, then you know that He will give the petition, your prayers that you ask of Him. ದೇವರ ಚಿತ್ತಕ್ಕೆ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ವಿಜ್ಞಾಪನೆಗಳನ್ನ ಆತನು ಕೇಳುವವನಾಗಿದ್ದಾನೆ. So that is the result. Go to the next verse, 1 John 5, chapter 5, verse 15. ಈಗ 1ನೇ ಯೋಹಾನ 5ನೇ ಅಧ್ಯಾಯ 15ನೇ ವಚನವನ್ನ ನಾವು ಕೇಳೋಣ. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬುದು ನಮಗೆ ಗೊತ್ತಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತದೆಂಬ ನಮಗೆ ಗೊತ್ತಾಗಿದೆ. So what is he saying is I can get a seed and you can get the same seed from the Bible. So the seed will not change. ನಾವು ಯಾವ ಒಂದು ಬೀಜವನ್ನ ನಾವು ಪಡೆದುಕೊಳ್ತೇವೋ ಅಂದ್ರೆ ಇಲ್ಲಿ ನಾವು ನೋಡ್ತೇವೆ ಆ ಸಾಮ್ಯದಲ್ಲಿ ಬೀಜ ಬದಲಾವಣೆ ಆಗೋದಿಲ್ಲ, ಒಂದೇ ಬೀಜ. See, I'll take you to James chapter 1 verse 17. ಈಗ ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. 1ನೇ ಅಧ್ಯಾಯ 17ನೇ ವಚನ. ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವನಾದನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನು ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. So the point I'm making, listen carefully. The point I'm making is God is not the variable. That if it is today, it's Monday, He doesn't listen. Sunday He listens. He checks whether you're a sinner. He doesn't like you or something about you.
that is not the way it works. ಬ್ಯೂಟಿಫುಲ್. ಇಲ್ಲಿ ನಾವು ನೋಡ್ತೇವೆ, ದೇವರು ಎಂದಿಗೂ ಬದಲಾವಣೆ ಆಗದಂತ ದೇವರು. ದೇವರು ಹೇಳೋದಿಲ್ಲ, ಇವತ್ತು ಸೋಮವಾರ ನನಗೆ ರಜೆ ಇದೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳೋದಿಲ್ಲ, ಮಂಗಳವಾರ ಕೇಳ್ತೀನಿ ಎಂಬುದಾಗಿ. ಇಲ್ಲ, ಆತನು ಸದಾ ಕಾಲವು ಬದಲಾವಣೆ ಆಗದಂತ ದೇವರಾಗಿದ್ದಾನೆ. The point of today's message is the seed is the same for all of us. We are holding it in our hand. ದಯಮಾಡಿ ಇದನ್ನೆಲ್ಲ ಬರ್ಕೋಬೇಕು. ಮತ್ತೆ ಬರೋ ಸೋಮವಾರ ಏನೇನೋ ಹೇಳ್ಬಾರ್ದು ನೀವು. ದೇವರು ನಮ್ಮೆಲ್ಲರಿಗೂ ಒಂದೇ ರೀತಿಯ ಬೀಜವನ್ನ ಕೊಟ್ಟಿದ್ದಾನೆ. Please understand, it is the soil that makes the difference. So we all the time want to say, plant this seed, plant that seed. Wait a second. The difference is the soil, not the seed. ಅನೇಕ ಸಾರಿ ನಾವೇನ್ ಮಾಡ್ತೇವೆ, ಬೀಜ ಬಿತ್ರಿ ಎಂಬುದಾಗಿ. ಇಲ್ಲಿ ಬೀಜದ ತೊಂದರೆ ಅಲ್ಲ, ಯಾಕಂದ್ರೆ ಬೀಜ ಒಂದೇ ಬೀಜ. ಇಲ್ಲಿ ತೊಂದರೆ ಏನಂದ್ರೆ ನೆಲ, ಬೇರೆ ಬೇರೆಯ ನೆಲಗಳ ಬಗ್ಗೆ ನಾವಿಲ್ಲಿ ಓದುತ್ತೇವೆ. So God is very predictable. Please, we think that I don't know whether he will answer my prayer, I don't know what will happen. That's an image which is not correct, because God is always the same. ನಾವು ಅನೇಕ ಸಾರಿ ದೇವ್ರ ಬಗ್ಗೆ ತಿಳ್ಕೊಳ್ತೇವೆ, ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾನ ಇಲ್ವಾ ಎಂಬುದಾಗಿ. ಆ ಒಂದು ಛಾಯಾಚಿತ್ರವು ಬಹಳ ತಪ್ಪು. ಯಾಕಂದ್ರೆ ದೇವರು ಬದಲಾವಣೆ ಆಗದಂತ ದೇವರು, ಆತನು ನಿರಂತರವಾಗಿ ಇರುವಂತ ದೇವರಾಗಿದ್ದಾನೆ. Go to Psalm 102:27. 102 Psalm verse 27. ಕೀರ್ತನೆಗಳು 102ನೇ ಅಧ್ಯಾಯ 102 verse 27. 27ನೇ ವಚನವನ್ನ ನೋಡ್ತೇವೆ. ನೋಡ್ರಿ, ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. You got it? Yes, brother, I read it. He's saying, Psalms, God remains the same, okay? So, he's the same whether you want or I want. God remains the same. His seed is here, but our heart, where it is planted, will make a difference. Your heart, not God's heart. ನೋಡ್ರಿ, ಇಲ್ಲಿ ದೇವರ ಹೃದಯ ಅಲ್ಲ, ನಮ್ಮ ಹೃದಯ ಏನಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು. ನಮ್ಮ ಹೃದಯದಲ್ಲಿ ಬೀಜವನ್ನ ಬಿತ್ತಬೇಕು. ದೇವರು ಬದಲಾವಣೆ ಆಗದಂತ ದೇವರು. ಇಲ್ಲಿ ಬದಲಾವಣೆ ಆಗ್ಬೇಕಾಗಿದ್ದು ಯಾರು? ನೀನು ಮತ್ತು ನಾನು. See, Jesus, who's God incarnate, could do mighty miracles because the people did not withdraw the power of God. ನೋಡ್ರಿ, ಯೇಸು ಸ್ವಾಮಿಯು ದೇವರು ಮನುಷ್ಯನ ರೂಪವನ್ನ ತಾಳಿ ಈ ಲೋಕಕ್ಕೆ ಬಂದನು. ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಜನಗಳು ಯಾಕೆ ಆ ಅದ್ಭುತ ಕಾರ್ಯಗಳನ್ನು ಪಡ್ಕೊಳ್ಳಿಲ್ಲ ಅಂದ್ರೆ, ಅವರು ದೇವರ ಅರ್ಥ ಮಾಡ್ಕೊಳ್ಳಿಲ್ಲ. Go to chapter 6 verse 5. Mark chapter 6 verse 5. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮಾರ್ಕು 5, 6:5. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥತೆ ಮಾಡದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿ ಅವರು ಆತನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. It does not say that Jesus did not want to do. He wanted to do healings. So the case throughout, God wanted to heal, but it says here, he could not heal. God couldn't. So that means God also cannot do. So you think, God, you can heal. Wait a second, there are issues that God cannot heal because of a certain reason. Amen. Beautiful. ಇಲ್ಲಿ ನಾವು ನೋಡ್ತೇವೆ, ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದಾಗಿ. ಇಲ್ಲಿ ದೇವರಿಗೆ ಅದ್ಭುತ ಕಾರ್ಯ ಮಾಡುವುದಕ್ಕೆ ಆತನಲ್ಲಿ ಶಕ್ತಿ ಇರ್ಲಿಲ್ವಾ? ಇಲ್ಲ. ಇಲ್ಲಿ ಜನರು ಆತನಲ್ಲಿ ವಿಶ್ವಾಸ ಇಡ್ಲಿಲ್ಲ, ಆತನ ಅದ್ಭುತ ಕಾರ್ಯಗಳಲ್ಲಿ. ಅದೇ ರೀತಿಯಾಗಿ ಒಂದೊಂದು ಸಾರಿ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ನಡೆಯೋದಿಲ್ಲ. ಕಾರಣ ಏನಂದ್ರೆ, ನಮ್ಮಲ್ಲಿರುವಂತ
ಬೇರೆ ರೀತಿಯಾದಂತ ಯೋಚನೆಗಳು. ದೇವರು ಬದಲಾವಣೆ ಆಗುವವನಲ್ಲ. That he says in the next verse, that because of their unbelief. And what is unbelief? It is a hard-hearted. Heart is hard. ಎಸ್, ಇಲ್ಲಿ ನಾವು ನೋಡುತ್ತೇವೆ, ಅವರು ನಂಬದೇ ಹೋದ ಅವಿಶ್ವಾಸ. ಅವಿಶ್ವಾಸವೇ ಅಂದ್ರೆ ಏನು? ಕಠಿಣವಾದಂತ ಹೃದಯ, ಕಲ್ಲಾದ ಹೃದಯ. Go to Mark chapter 6, verse 6 now, explaining why God, that is Jesus himself, could not do. He wanted to do, he cannot do. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಕಾರ್ಯಗಳನ್ನ ಮಾಡಬೇಕಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಕಾರಣ ಏನಂದ್ರೆ ಅವರು ನನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. That's because the heart, the soil was not coming. The seed was there, but the soil is the problem. ಇಲ್ಲಿ ನಾವು ನೋಡ್ತೇವೆ, ಬೀಜ ಇದೆ, ಇಲ್ಲಿ ಏನು ತೊಂದ್ರೆ? ನೆಲ ಆ ಬೀಜವನ್ನ ಸ್ವೀಕರಿಸಿದಕ್ಕೆ ಸಿದ್ಧವಾಗಿರ್ಲಿಲ್ಲ. Right? So now let's go right to Genesis and see how the system works. ಇಲ್ಲಿ ಆದಿಕಾಂಡಕ್ಕೆ ಹೋಗಿ ನಾವು ನೋಡೋಣ ಹೇಗೆ ನಿಯಮಗಳು ಕಾರ್ಯವನ್ನ ಮಾಡ್ತದೆ ಎಂಬುದಾಗಿ. Go to Genesis, that's the first chapter, Genesis chapter 1, verse 11. He tells you from the beginning how it works. ನಾವು ನೋಡುತ್ತೇವೆ ಆದಿಯಿಂದ ಹೇಗೆ ಕಾರ್ಯ ಮಾಡ್ತದೆ ಎಂಬುದಾಗಿ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ. ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ, ಮತ್ತು ಬೀಜವುಳ್ಳ ಹಣ್ಣಿನ ಮರಗಳು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. See, there is a page, but what it says, brother, find it in your Kannada. Yeah. And the earth, the earth, Yes. for the grass. The earth produces the result. It doesn't say the seed produces a result. Let's follow the Bible. We think the seed is producing anything. Seed isn't producing anything. The earth is producing. ಬ್ಯೂಟಿಫುಲ್. ಇಲ್ಲಿ ನಾವು ನೋಡ್ತೇವೆ, ಅನೇಕ ಸಾರಿ ನಾವೇನ್ ತಿಳ್ಕೊಳ್ತೇವೆ, ಬೀಜ ಫಲ ಕೊಡ್ತದೆ ಎಂಬುದಾಗಿ. ಅದು ತಪ್ಪು. ಬೀಜ ಅಲ್ಲ ಫಲ ಕೊಡೋದು, ಸರಿಯಾದ ಭೂಮಿ ಇದ್ರೆ ಮಾತ್ರ ಫಲ ಕೊಡ್ತದೆ. So, when a farmer plants, it's not that God is answering his prayer. The beach triggers the earth to produce. ಒಳ್ಳೆಯ ಭೂಮಿ ಇದ್ರೆ ಮಾತ್ರ ಹಾಕಿದ ಬೀಜವು ಫಲವನ್ನ ಕೊಡುವಂತದಾಗಿದೆ. That means what? The answer is already in the earth. ಆಮೆನ್. ಅಲ್ಲಿಗೆ ಅರ್ಥ ಏನಂದ್ರೆ, ಉತ್ತರವು ಈಗಾಗಲೇ ಭೂಮಿಯಲ್ಲಿ ಇದೆ. See, we are waiting for God to answer. The answer is not a giving problem, it's a receiving problem. The thing is, we are not receiving. He's already given, he's put it in the earth. ನೋಡ್ರಿ, ದೇವರು ಈಗಾಗಲೇ ಭೂಮಿಯಲ್ಲಿ ನಮಗೆ ಉತ್ತರವನ್ನು ಇಟ್ಟಿದ್ದಾನೆ. ಇಲ್ಲಿ ಏನ್ ತೊಂದ್ರೆ? ಪಡೆದುಕೊಳ್ಳುವುದಕ್ಕೆ ತೊಂದರೆ ಹೊರತು, ಯಾಕಂದ್ರೆ ಈಗಾಗಲೇ ದೇವರು ಎಲ್ಲವನ್ನ ಮಾಡಿ ಮುಗಿಸಿ ಭೂಮಿಯ ಮೇಲೆ ಇಟ್ಟಿದ್ದಾನೆ. ಇಲ್ಲಿ ಏನ್ ತೊಂದರೆ ಆಗಿದೆ? ಪಡೆದುಕೊಳ್ಳುವುದು ಒಂದು ತೊಂದರೆ ಆಗಿದೆ, ಕೊಡುವುದಲ್ಲ. He has created everything at creation, and that is the meaning. It's so good. He is not going to do anymore, because he said this is good, and therefore the meaning of the word Sabbath. ನಾವು ನೋಡ್ತೇವೆ, ದೇವರು ಇದು ಸೃಷ್ಟಿಯನ್ನ ಮಾಡಿ ಇದು ಒಳ್ಳೆದಾಗಿ ಕಾಣಿಸ್ತಾ ಇದೆ ಎಂಬುದಾಗಿ ಎಲ್ಲವನ್ನ ಮಾಡಿ ನಾವು ನೋಡ್ತೇವೆ. ವಿಶ್ರಾಂತಿಯನ್ನ ಅದನ್ನ ಸಬ್ಬತ್ ಎಂಬುದಾಗಿ ನಾವು ಕರೆಯುತ್ತೇವೆ. So, see, Sabbath, the Jews, and even I think Christians now, they think Sabbath is about rest, about saying let's go to church. We think that is Sabbath, while the purpose of going to church is different on Sabbath, on Sunday or whatever. ಈ ದಿನಗಳಲ್ಲೂ ಸಹ ಅನೇಕ ಯಹೂದ್ಯರು ತಿಳ್ಕೊಳ್ತಾರೆ, ಸಬ್ಬತ್ ಅಂದ್ರೆ ವಿಶ್ರಾಂತಿ ಪಡೆಯುವುದು, ನಾವು ಏನು ಮಾಡುವುದಲ್ಲ, ಏನು ಮಾಡಬಾರದು ಎಂಬುದಾಗಿ. Strictly speaking, Sabbath is on Friday, Saturday. Okay, that's how it is in the Old Testament. ಹಳವಡಂಬಡಿಕೆಯಲ್ಲಿ
ಸಬ್ಬತ್ತನ್ನ ನೋಡುವುದಾದ್ರೆ ಅದು ಶುಕ್ರವಾರ ಅಥವಾ ಶನಿವಾರ ಬರ್ತದೆ ಹಳೆ ಒಡಂಬಡಿಕೆಯ ಪ್ರಕಾರ. But the early church or the church later making it on Sunday, this is really correct, because it is not the day that's important, it is the shadow that's important. ಎಸ್, ಇಲ್ಲಿ ಆದಿ ಸಭೆ ಏನ್ ಮಾಡ್ತು, ಭಾನುವಾರವನ್ನ ಸಬ್ಬತ್ತಾಗಿ ಮಾಡ್ತು. ಇಲ್ಲಿದ್ರೆ ಕಲಿಯುವಂಥದ್ದು ಏನಂದ್ರೆ ಯಾವ ದಿನ ಎಂಬುದಾಗಿ ಮುಖ್ಯವಲ್ಲ, ಆಯ್ತಾ, ಶುಕ್ರವಾರನೋ ಶನಿವಾರನೋ, ಆದ್ರೆ It ಆ is ಒಂದು to show, ಉದ್ದೇಶ ಮುಖ್ಯ. it is Yes. because God has already given it to you on the ground, you have to go harvest it. ಆಮೆನ್. ಈಗಾಗಲೇ ದೇವರು ನಮಗೆ ಭೂಮಿಯನ್ನ ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು, ಬೀಜವನ್ನ ಬಿತ್ತಿ ಫಲವನ್ನ ಕೊಯ್ಬೇಕು. So everything you see was once upon a time in the ground, everything, even now. ಈಗಲೂ ಸಹ ನಾವು ನೋಡ್ತೇವೆ ಎಲ್ಲವೂ ಭೂಮಿಯ ಮೇಲೆ ಇರುವುದನ್ನ. You have a car that was once in the ground. You have a car that was once in the ground. ನಮಗೆ ಕಾರಿದೆ, ಕಾರಿನ ಆಕಾಶದಲ್ಲ ಓಡುತ್ತೀವಿ, ಇಲ್ಲ, ನೆಲದ ಮೇಲೆ. Otherwise, what do you think is going in Bellary Hospital? ಈಗ ಬಳ್ಳಾರಿಯಲ್ಲಿ, ಹೊಸಪೇಟೆಯಲ್ಲಿ ಯಾವ್ದ್ರ ಮೇಲೆ ಓಡಿಸ್ತಾ ಇದ್ದೀರಾ? All that iron ore, no. Where is that going? That's in the ground, no, the mountains. ಎಸ್ ಎಸ್, ಈಗ ಬಳ್ಳಾರಿಯಲ್ಲಿ ನಾವು ನೋಡ್ತೇವೆ ಕಲ್ಲಿದ್ದಲು, ಐರನ್ ಎಲ್ಲಿಂದ ಬರ್ತಾ ಇದೆ? ಬೆಟ್ಟಗಳಿಂದ ಬರ್ತಾ ಇದೆ. That mud that is coming out and those people becoming rich, that ore that is made into steel, of which the car is made. ನೋಡ್ರಿ, ಈಗ ನಾವು ಅದೇ ನೋಡ್ತೇವೆ. ಈಗ ಬಳ್ಳಾರಿಯಲ್ಲಿ ಇಲ್ಲೆಲ್ಲ ಕದ್ಲೆಲ್ಲ ಇದೆ, ಅದನ್ನ ತಗೊಂಡು ರೆಡ್ಡಿ ಬ್ರದರ್ಸ್ ಅವರೆಲ್ಲ ದುಡ್ಡು ಮಾಡ್ಕೊಂಡ್ರು. Correct. ಅದನ್ನ Reddy brothers didn't make any car, didn't make any steel. It is all digging from the ground. ಅವರು ಯಾವ ಕಾರನ್ನ ಅಥವಾ ಸ್ಟೀಲ್ ಅನ್ನ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಭೂಮಿಯನ್ನ ಕೆತ್ತಿದ್ರು. It's not man's invention that cars are moving. ಈಗ ಮನುಷ್ಯನು, ಈಗ ಕಾರುಗಳು ಚಲಾವಣೆ ಆಗ್ತಾ ಇದೆ ಅಂದ್ರೆ ಅದು ಮನುಷ್ಯನು ಮಾಡಿದ್ದಲ್ಲ. And it is not invention from the Middle East that you're getting that petrol or diesel to run the car. It's not from any country. ಈಗ ಈ ಮಿಡಲ್ ಈಸ್ಟ್ ಇಂದ ನಮಗೆ ಪೆಟ್ರೋಲ್ ಬರ್ತದಲ್ಲ, ಕಾರುಗಳನ್ನೆಲ್ಲ ಓಡಿಸೋದಿಕ್ಕೆ. ಅವರೇನು ಪೆಟ್ರೋಲ್ ಏನ್ ತಯಾರು ಮಾಡ್ತಾ ಇಲ್ಲ, ಈಗಾಗಲೇ ಇದೆ ಭೂಮಿಯಲ್ಲಿ. Some country must be holding it, but it actually comes from the ground that God created, from the soil. ಆಮೆನ್. ಆ ಒಂದು ಪೆಟ್ರೋಲ್ ಅನ್ನ ಅವ್ರ ದೇಶದಲ್ಲಿ ಇರ್ಬೋದು, ಆದ್ರೆ ಅವರು ಉತ್ಪಾದನೆ ಮಾಡ್ತಾ ಇಲ್ಲ. ಈಗಾಗಲೇ ಅದು ಭೂಮಿಯಲ್ಲಿ ಇದೆ. ದೇವರು ಸೃಷ್ಟಿ ಮಾಡಿದ್ದಾನೆ ನೋಡ್ರಿ, ಬಹಳ ಸುಂದರವಾಗಿದೆ, ವೆರಿ ಬ್ಯೂಟಿಫುಲ್. Brothers, man has not created anything. He's only using what is already in the ground. You know, this guy, he's created some iPhone. No, he's using already the systems that are existing. Please understand that. ಪ್ರೀತಿಯ ಸಭಾಪಾಲಕರೇ, ಒಂದನ್ನ ನಾವು ತಿಳ್ಕೋಬೇಕು, ಮನುಷ್ಯನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈಗಾಗಲೇ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ದನ್ನೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. Somebody discovered to pull out that oil and make petrol. Somebody discovered to take out the iron ore like Bellary or wherever and make steel. So man is basically taking out from the ground, and then we are running now, flying a plane or whatever we do. Please understand, nothing is created. It is all there on the first 7 days of creation. That's all we are living on still now and forever. ಆಮೆನ್. ದೇವರು ಆ 7 ದಿನಗಳಲ್ಲಿ ಏನನ್ನ ಸೃಷ್ಟಿ ಮಾಡಿದ್ದಾನೋ, ಇದುವರೆಗೂ ಆ ಸೃಷ್ಟಿಯ ಮೇಲೆ ನಾವು ಜೀವನ ಮಾಡ್ತಾ ಇದ್ದೇವೆ. ಬರುವ ದಿನಗಳಲ್ಲಿಯೂ ನಿರಂತರವಾಗಿಯೂ ಅದನ್ನ ನಾವು ಈ ಸೃಷ್ಟಿಯಲ್ಲಿ ಇರ್ತೇವೆ. ಆ ದೇವರು ಸೃಷ್ಟಿ ಮಾಡಿದ್ದಾನೆ. ಈಗ ಪೆಟ್ರೋಲ್ ಆಗ್ಲಿ ಅಥವಾ ಕಲ್ಲಿದ್ದಲಾಗ್ಲಿ, ಹೇಗೆ ಜನರು ಕಂಡಿಡಿದ್ರು, ಅವ್ರು ಸೃಷ್ಟಿ ಮಾಡ್ಲಿಲ್ಲ. ದಯಮಾಡಿ ತಿಳ್ಕೊಳ್ಳಿ, ಕಂಡಿಡಿದ್ರೆ ಹೊರತು ಸೃಷ್ಟಿ ಮಾಡ್ಲಿಲ್ಲ. Go to Genesis chapter 1 verse 24 now. ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ. ಮತ್ತು ದೇವರು ಭೂಮಿಯಿಂದ ಜೀವದಂತುಗಳು ಉಂಟಾಗಲಿ, ಪಶುಕ್ರಿಮಿಗಳು
ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. He doesn't say, okay, I will create, you will create. He says, let the earth bring out the animals. Earth will bring out the animals. Everything. Let the earth bring forth the living creature. ಆ, He didn't say, I'm creating the living creature. He has created that. The earth will automatically bring out the living forth. ನೋಡ್ರಿ, ಇಲ್ಲಿ ದೇವರು ಹೇಳ್ತಾ ಇಲ್ಲ ನಾನು ಪಶುಗಳನ್ನ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತೇನೆ ಎಂಬುದಾಗಿ. ಆ ವಾಕ್ಯವನ್ನು ನಾವು ಸರಿಯಾಗಿ ಓದಿದಾಗ ಭೂಮಿಯಿಂದ ಜೀವದಂತುಗಳು ಉಂಟಾಗಲಿ. ನೋಡ್ರಿ, ಬಹಳ What ಪ್ರಾಮುಖ್ಯತೆ. what it says in the Genesis chapter 124, that God brought out all the animals, whichever you want to say, tiger, elephant, whatever, your dog, were all in the earth and they have come. Okay, so that's what it is. It's all in the soil, it's all in the soil, and they came out of the soil. ಏಮೇನ್ ನೋಡ್ರಿ, ಇಲ್ಲಿ ದೇವರು ಆ ಭೂಮಿಯಿಂದ ಪ್ರಾಣಿಗಳನ್ನ ಉಂಟು ಮಾಡಿದ್ದಾನೆ. ಅದು ಹುಲಿ ಆಗ್ಲಿ, ಅದು ಸಿಂಹ ಆಗ್ಲಿ, ನಾಯಿ ಆಗ್ಲಿ, ಬೆಕ್ಕಾಗ್ಲಿ, ದೇವರು ಎಲ್ಲಿಂದ ಸೃಷ್ಟಿ ಮಾಡಿದನು? ಭೂಮಿಯಿಂದ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. So was man, he was brought out from the earth also. ಅದೇ ರೀತಿಯಾಗಿ ಮನುಷ್ಯನು ಸಹ ಮಣ್ಣಿನಿಂದ ಮಾಡಲ್ಪಟ್ಟವನು. Okay, so go to Genesis chapter 2, verse 7. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಆತನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. Okay, so even Manush, everything. So it's all cell, but there in that case, the seed that came into the earth was God's word. See, God said, let there be, let there be. So his word is the one that created from the earth what God created in the earth. And then from that earth, his word produced man, produced the animals, and produced everything. ನಾವಿಲ್ಲಿ ನೋಡುತ್ತೇವೆ, ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದನು, ಆ ಮಣ್ಣಿನಿಂದ ಎಲ್ಲವೂ ಸೃಷ್ಟಿ ಆಯ್ತು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೇವೆ, ದೇವರು ಸೃಷ್ಟಿ ಮಾಡಿದಾಗ ಅದು ಒಳ್ಳೆಯದೇ ಎಂಬುದಾಗಿ ಆತನಿಗೆ ಸೂಚಿಸಿತು ಎಂಬುದಾಗಿ ನಾವು ನೋಡ್ತೇವೆ. I think it is in chapter 1. So, I am trying to say, while seed is important, but it's the soil, it's our heart that is going to give different answers. While we are waiting for God, we have to look at our heart. While God lives in us, what is the condition of our heart? ಇಲ್ಲಿ ನಮಗೆ ಪ್ರಶಾಂತ್ ಬ್ರದರ್ ಅವರು ಬಹಳ ವಾಕ್ಯದಿಂದ ಒಂದನ್ನ ಜ್ಞಾಪಕ ಮಾಡ್ತಾ ಇದ್ದಾರೆ. ಇಲ್ಲಿ ಬೀಜವು ಮುಖ್ಯವಲ್ಲ, ಆದರೆ ಭೂಮಿಯು ಬಹಳ ಮುಖ್ಯ. ಅಂದ್ರೆ ನಮ್ಮ ಹೃದಯ ಬಹಳ ಮುಖ್ಯ. So, see, the kingdom of sowing and reaping is the same way. Observe that. ದೇವರ ರಾಜ್ಯದ ನಿಯಮಗಳು ಹೀಗೆ, ನಾವು ಏನನ್ನ ಬಿತ್ತುತ್ತೇವೋ ಅದನ್ನ ನಾವು ಕೊಯ್ತೇವೆ. Okay, so let's see how the kingdom works of sowing and reaping. ದೇವರ ರಾಜ್ಯವು ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎಂಬುದಾಗಿ ನಾವು ನೋಡೋಣ. Go to Mark now, where the sowing and reaping is. Chapter 4, verse 26, 27 and 28. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 26 ಮತ್ತು 27 ವಚನಗಳನ್ನ ನಾವು ಓದೋಣ. 26, 27 ಮಾರ್ಕನ ಸುವಾರ್ತೆ. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ ಭೂಮಿಯು ಮೊದಲು ಗರಿಯು, ಆಮೇಲೆ ಒಡೆಯನ್ನು ತರುವಾಯ ತೇನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. Okay, so in the verse 28 beginning, he says the earth brings forth the fruit of herself. That means the earth is bringing forth the seed
is not bringing forth. The seed is important, but the earth is the one that is bringing forth. ನೋಡ್ರಿ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯ 28ನೇ ವಚನ. ಭೂಮಿಯು ಮೊದಲು ಗರಿಯನ್ನು ಆಮೇಲೆ ಒಡೆಯನ್ನು. ಅಂದ್ರೆ ಇಲ್ಲಿ ಬೀಜವು ಎಷ್ಟು ಪ್ರಾಮುಖ್ಯತೆಯೋ ಅದಕ್ಕಿಂತ ಭೂಮಿಯು ಬಹಳ ಪ್ರಾಮುಖ್ಯತೆ ಆಗಿರ್ತದೆ ನಾವು ಫಲಗಳನ್ನ ನೋಡ್ಬೇಕಂದ್ರೆ. So, see, we are so focused, we think just planting the seed, it comes out. No, that's what I'm saying. Planting the seed, taking this and planting is not necessarily going to give us the results. The soil condition is important. ಅನೇಕ ಸಾರಿ ನಾವು ನೆನೆಸ್ತೇವೆ ಬೀಜವನ್ನ ಬಿತ್ತಿದ ತಕ್ಷಣ ನಾವು ಫಲವನ್ನ ಕೊಯ್ತೇವೆ ಎಂಬುದಾಗಿ. ಅದು ತಪ್ಪು. ಯಾಕಂದ್ರೆ ನಾವು ಆ ಬೀಜವನ್ನ ಯಾವ ಭೂಮಿಯ ಮೇಲೆ ಬಿತ್ತೇವಲ್ಲ ಅದು ಬಹಳ ಪ್ರಾಮುಖ್ಯತೆ. Our heart condition is important. Yes, we take a scripture, I give you a scripture, somebody prays, now I should get a miracle. Not necessary. People do that all the time. I give those cards, it's very important, they are seeds. But the point is whether the heart in which they are planted is a good soil. ಇಲ್ಲಿ ಬಹಳ ಪ್ರಾಮುಖ್ಯತೆ ಏನಂದ್ರೆ ನಮ್ಮ ಹೃದಯ ಅನ್ನುವುದು ಬಹಳ ಪ್ರಾಮುಖ್ಯತೆ. ಯಾವ ಭೂಮಿಯಲ್ಲಿ ನಾವು ಬೀಜವನ್ನ ಬಿತ್ತುತ್ತೇವೆ ಅನ್ನುವುದು ಬಹಳ ಪ್ರಾಮುಖ್ಯತೆ ಆಗಿರ್ತದೆ ಸೇವಕರೇ. See, so now if you let me think. So the point I'm making is different. The point I'm making is, yes, we are focused on the promises of God. So I give you a promise, you find a promise, you work on that promise, you stand on that promise, and you think you're standing on that promise. But the point is, what kind of a soil do we have in our heart? ಬ್ಯೂಟಿಫುಲ್. ನಾವು ತಿಳ್ಕೊಳ್ತೇವೆ ನಾವು ಈ ವಾಗ್ದಾನ, ದೇವರು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾನೆ, ನಾವು ಈ ವಾಗ್ದಾನದ ಮೇಲೆ ನಾವು ನಿಂತಿದ್ದೇವೆ ಎಂಬುದಾಗಿ. ಅದೆಲ್ಲ ನಿಜ. ಆದರೆ ನಮ್ಮ ಒಂದು ಭೂಮಿ ಇದೆಯಲ್ಲ, ನಮ್ಮ ಒಂದು ಹೃದಯದ ಪರಿಸ್ಥಿತಿ ಹೇಗಿದೆ? I agree that the seed that you plant activates the result. I agree. ಹೌದು, ನಾವು ಬೀಜ ಬಿತ್ತುತ್ತೇವಲ್ಲ ಅದು ಫಲಿತಾಂಶವನ್ನ ತರುವಂತದಾಗಿದೆ. So you plant chilies, you get chilies. You plant something else, chickus, you get chickus. Just like that. ಈಗ ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಬರ್ತದೆ, ಸಪೋಟ ಹಾಕಿದ್ರೆ ಸಪೋಟ ಬರ್ತದೆ. As you sow, so shall you reap. ನಾವು ಏನನ್ನ ಬಿತ್ತುತ್ತೇವೋ ನಾವು ಅದನ್ನ ಕೊಯ್ತೇವೆ. See, so we are talking about sowing, but what we are forgetting is the soil. ಇಲ್ಲಿ ನಾವು ಬೀಜವನ್ನ ಮಾತನಾಡ್ತಾ ಇದ್ದೇವೆ, ಆದ್ರೆ ಏನ್ ಮರಿತಾ ಇದೀವಿ ಅಂದ್ರೆ ಆ ಬೀಜಕ್ಕೆ ತಕ್ಕ ಹಾಗೆ ಸರಿಯಾದಂತ ಒಂದು ಭೂಮಿ, ನೆಲ ಇರಬೇಕು. The seed activates what is already in the soil. ಆಮೆನ್. ಭೂಮಿಯಲ್ಲಿ ಈಗಾಗಲೇ ಎಲ್ಲ ಇದೆ. ನಾವು ಯಾವ ರೀತಿಯ ಬೀಜವನ್ನ ಬಿತ್ತುವುದರ ಮೇಲೆ ಫಲಿತಾಂಶವನ್ನ ಕಾಣ್ತೇವೆ. ಈಗಾಗಲೇ ಫಲಿತಾಂಶ ಎಲ್ಲಿದೆ? ಭೂಮಿಯಲ್ಲಿ ಇದೆ. ಅದನ್ನೇ ನಾವು ಕಲಿತಾ ಇದ್ದೇವೆ. See, so therefore, now when we are looking at this, yes, without the seed, but what the seed produces, whatever type of seed, as I said, the example being chili seed or mango seed, surely the seed is programmed when you plant to produce the chili or the mango. ಈಗ ನಾವು ಈ ದೇವರ ಎಂಬ ವಾಕ್ಯದ ಬೀಜವನ್ನು ಬಿತ್ತಿದಾಗ ಫಲಿತಾಂಶವನ್ನ ನಾವು ಕಾಣ್ತೇವೆ. ಅಂದ್ರೆ ನಾವು ಯಾವ ರೀತಿಯ ಬೀಜವನ್ನ ಬಿತ್ತುತ್ತೇವೆ. ಮೆಣಸಿನಕಾಯಿ ಬಿತ್ತಿದ್ರೆ ಮೆಣಸಿನಕಾಯಿ ಬರ್ತದೆ, ಮಾವಿನ ಹಣ್ಣು ಬಿತ್ತಿದ್ರೆ ಮಾವಿನ ಹಣ್ಣು ಬರ್ತದೆ. But the seed cannot produce anything on a hard soil. ಆದರೆ ಬೀಜವು ಸರಿಯಾದ ಭೂಮಿಯಲ್ಲಿ ನೆಟ್ಟದಿದ್ದರೆ, ಕಠಿಣವಾದ ಭೂಮಿಯ ಮೇಲೆ ಬಿದ್ದರೆ ನಾವು ಫಲಿತಾಂಶವನ್ನ ಕಾಣೋದಿಲ್ಲ. So we see that soil, we must think of our own belief, our own hard-heartedness. How good is our soil when we do these things? ಆಮೆನ್. ಆದುದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ನಮ್ಮ ಹೃದಯವು
ಯಾವ ರೀತಿಯ ಭೂಮಿಯಾಗಿದೆ? ಕಠಿಣವಾದಂತ ಭೂಮಿಯಾಗಿದೆಯಾ ಅಥವಾ ಫಲವನ್ನು ಕೊಡುವಂತ ಭೂಮಿಯಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. Now coming back, what we started, which will close now, and we'll have a communion. The seed was the same in all the four soils in Mark chapter 4. ಹಾ, ನಾವು ಮಾರ್ಕನ ಸುವಾರ್ತೆ ಈ 4 ಸಾಮ್ಯಗಳನ್ನ ನಾವು ನೋಡ್ತೇವೆ. ಈ 4 ಭೂಮಿಗಳಲ್ಲಿ ಬೀಜವು ಒಂದೇ ಬೀಜ, ಆದರೆ ಬೇರೆ ಬೇರೆ ನೆಲವನ್ನ ನಾವಿಲ್ಲಿ ಓದುತ್ತೇವೆ. See, you are all active people, pastors and others. So you must have heard or learnt about sowing and sower and the soil, sowing and reaping and all that from chapter 4 of Mark and in Luke and in Matthew. ಹಾ, ನಾವು ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆಯಿಂದ, ಮತ್ತಾಯನ ಸುವಾರ್ತೆಯಿಂದ ನೀವೆಲ್ಲ ವಾಕ್ಯ ಹೇಳಿದಿರ. ನೀವೆಲ್ಲ ಸಭಾಪಾಲಕರುಗಳು. ಬೀಜ ಏನು, ಭೂಮಿ ಏನು ಎಂಬುದಾಗಿ ನೀವು ಈಗಾಗಲೇ ವಾಕ್ಯವನ್ನು ಹೇಳಿದಿರ. But see, while we are studying it, and say, okay, the seed, the ground one is hard, they don't understand, 2, 3, and 4th, they get good results. ನಾವು ನೋಡ್ತೇವೆ, ಬೀಜ ಬಿತ್ತಾರೆ, ಅವ್ರಿಗೆ ಅಲ್ಲಿ ಕಠಿಣವಾದ ಪ್ರದೇಶದಲ್ಲಿ ಬೀಳ್ತದೆ, ಅವ್ರಿಗೆ ಅರ್ಥ ಆಗೋದಿಲ್ಲ, ಕೇಳೋದಿಲ್ಲ. ಈ ರೀತಿಯಾಗಿ ನಾವು ಅದನ್ನ ಭಾಷಾಂತರ ಮಾಡ್ಕೊಂಡು ಬಂದಿದ್ದೇವೆ. The key is the beach is not important. It is important in the sense it starts with the beach. Without the beach, nothing can happen. But the results are zero in the first 3 cases. Only in the 4th case there are results. ನಾವಿಲ್ಲಿ ನೋಡ್ತೇವೆ, ಬೀಜವು ಬಹಳ ಪ್ರಾಮುಖ್ಯತೆ, ಅದೇ ರೀತಿಯಾಗಿ ಭೂಮಿಯು ಬಹಳ ಪ್ರಾಮುಖ್ಯತೆ ಆಗಿರ್ತದೆ. ಈಗ ಈ ಸಾಮ್ಯದಲ್ಲಿ ನಾವು ನೋಡುವುದಾದರೆ ಬೀಜ 4 ನೆಲಗಳ ಬಗ್ಗೆ ನಾವು ಓದ್ತೇವೆ. 3 ನೆಲಗಳಲ್ಲಿ ಬೀಜ ಬೀಳ್ತದೆ, ಆದ್ರೆ ಯಾವ ಫಲಿತಾಂಶವನ್ನ ನಾವು ಅಲ್ಲಿ ನೋಡೋದಿಲ್ಲ. 4ನೇ ನೆಲದಲ್ಲಿ ನಾವು ನೋಡ್ತೇವೆ ಆ ಬೀಜವು ಕಾರ್ಯವನ್ನ ಮಾಡುವಂಥದ್ದು ಮತ್ತು ಫಲಿತಾಂಶವನ್ನ ನೋಡುವಂಥದ್ದು. See, I don't know, you can show your church a watermelon and say each beach has a power to make many thousands of watermelons, etc., etc. You can show that, right? The power of the seed. ಈಗ ನಿಮ್ಮ ಸಭೆಯಲ್ಲಿ ಬೀಜದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕಲಂಗಡಿಯನ್ನ ತೆಗೆದುಕೊಂಡು ನೋಡ್ರಿ, ಈ ಒಂದು ಚಿಕ್ಕ ಬೀಜದಿಂದ 100 ಕಲಂಗಡಿಗಳನ್ನ ನಾವು ಬೆಳೆಸಬಹುದು ಎಂಬುದಾಗಿ. And then you will show that small seed just to demonstrate. This seed can produce thousands of watermelons. So the power of the seed, right? ಉದಾಹರಣೆಯಾಗಿ ತೋರಿಸುವುದಕ್ಕೆ ಆ ಒಂದು ಚಿಕ್ಕ ಬೀಜವನ್ನ ನೀವು ತೆಗೆದುಕೊಂಡು ತೋರಿಸ್ತೀರಾ. That's not you. The whole world will tell you that. Seed, you plant the seed, karma, everything. Whatever you do is what you get. ಬರೀ ನಾವು ಮಾತ್ರ ಅಲ್ಲ, ಪ್ರಪಂಚವೂ ಇದ್ರ ಬಗ್ಗೆ ನಾವು ಮಾತನಾಡ್ತೇವೆ. ನಾವು ದ್ವೇಷವನ್ನ ಬಿತ್ತಿದ್ರೆ ದ್ವೇಷವನ್ನ ಕೊಯ್ತೇವೆ, ತಪ್ಪು ಮಾಡಿದ್ರೆ ಕರ್ಮವನ್ನ ನಾವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೇವೆ ಎಂಬುದಾಗಿ ಎಲ್ಲರೂ ಹೇಳುವುದನ್ನ ನಾವು ನೋಡ್ತೇವೆ. But the Bible teaches you something different than karma. ಆದರೆ ದೇವರ ವಾಕ್ಯವು ಕರ್ಮಕ್ಕೆ ವಿರೋಧವಾಗಿ, ವ್ಯತ್ಯಾಸವಾಗಿ ಉಪದೇಶ ಮಾಡುವುದನ್ನ ನಾವು ನೋಡ್ತೇವೆ. That the seed doesn't produce. Wait a second, I thought this is new, brand new teaching. Yes, the Bible is teaching it is the earth which is producing. ಇಲ್ಲಿ ನೋಡ್ರಿ, ಇದೇನಪ್ಪ ಇದು, ಈ ಒಂದು ಉಪದೇಶ ಇವತ್ತು ವ್ಯತ್ಯಾಸವಾಗಿದೆಯಲ್ಲ ಎಂಬುದಾಗಿ. ಆದ್ರೆ ವಾಕ್ಯದ ಪ್ರಕಾರ ನಾವು ನೋಡುವುದಾದ್ರೆ ಬೀಜ ಮುಖ್ಯ ಅಲ್ಲ, ಭೂಮಿ ಮುಖ್ಯ. ಬೀಜ ಚೆನ್ನಾಗೇ ಇದೆ. I'm changing the focus from the beach to the soil. ಈಗ ನಾವು ನೋಡ್ತೇವೆ, ಬ್ರದರ್ ಅವರು ನಮಗೆ ಬೀಜದಿಂದ ನಮ್ಮ ಗಮನವನ್ನ ನೆಲದ ಮೇಲೆ ತರ್ತಾ ಇದ್ದಾರೆ. The beach is important. Chili or sweet, you will get it. Good works or bad works, you take the seed, you will get according to this word. Yes, it is true. ಬೀಜ ಅನ್ನೋದು ಮುಖ್ಯ ಅಲ್ವಾ? ಈಗ ನೀವು ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ, ಸಿಹಿಯಾದ ಮಾವಿನ ಹಣ್ಣನ್ನು ಹಾಕಿದ್ರೆ ಮಾವಿನ ಹಣ್ಣು ಬರ್ತದೆ. ಅದೇ ರೀತಿಯಾಗಿ ಈ ದೇವರ ವಾಕ್ಯ ಅನ್ನುವುದು ಬಹಳ ಪ್ರಾಮುಖ್ಯತೆ ಆಗಿದೆ. So now this is the word of God says it is an incorruptible seed. Okay, incorruptible seed. That means the word of God, because seeds in the world, sister, watermelon all can get spoiled. ನಾವು ದೇವರ ವಾಕ್ಯವನ್ನ ನೋಡ್ತೇವೆ. ಈ ದೇವರ ವಾಕ್ಯ ಎನ್ನುವುದು ಇದರಲ್ಲಿ ಯಾವ ಒಂದು ತಪ್ಪು ಇಲ್ಲ, ಕಲಾಂಶಗಳಿಲ್ಲ. ಇದು ಶುದ್ಧವಾದಂತ ದೇವರ ಒಂದು ವಾಕ್ಯವಾಗಿದೆ. The word of God contains the total power, but it has to be
has to be planted in our hearts and allowed to germinate as required. ಹಾ ಆದುದರಿಂದ ಈ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಮ್ಮ ಹೃದಯದ ಎಂಬ ಭೂಮಿಯು ಬಹಳ ಪ್ರಾಮುಖ್ಯತೆಯಾಗಿದೆ. See what we saw, no? Just go back to Mark chapter 24, verse 26. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 26ನೇ I'm ವಚನದಲ್ಲಿ sorry, yeah, 26 and then 27. 26, 27 ನಾವು ನೋಡುತ್ತೇವೆ. ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. So what if that man did not go to sleep, but as soon as he put the beach, he wanted to open it every 1 hour. God has heard my prayer, God has heard my prayer. So he puts a beach about, say, prosperity or something. But every 1 hour, has God replied? Has God replied? So he's opening the soil. ಇಲ್ಲಿ ನಾವು ನೋಡುತ್ತೇವೆ, ಈತನು ಬೀಜವನ್ನ ಬಿತ್ಬಿಟ್ಟು 1 ಗಂಟೆಗೆ ಹೋಗಿ ಎದ್ದು ನೋಡ್ತಾ ಇದ್ದಾನೆ, ಮೊಳಕೆ ಹಿಡಿತ್ಯಾ. ಅದೇ ರೀತಿಯಾಗಿ ನಾವು ಸಹ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಉತ್ತರ ಕೊಡ್ತಾರ, ಈಗ ಯಾರು ಸಹಾಯ ಮಾಡ್ತಾರ ಎಂಬುದಾಗಿ. He would not allow the earth to produce the seed. If you keep digging an opening without letting the word of God, without trusting the word of God, it will work. He'll destroy that planting. ಬೀಜ ಹಾಕ್ಬಿಟ್ಟು ಗಂಟೆಗೊಂದ್ಸಾರಿ ಹೋಗ್ಬಿಟ್ಟು ಬೀಜವನ್ನು ಅಲ್ಲಾಡಿಸಿದ್ರೆ ಭೂಮಿ ಬೆಳೀತದ? ಇಲ್ಲ. ಅದೇ ರೀತಿಯಾಗಿ ನಮ್ಮ ಒಂದು ಪ್ರಾರ್ಥನೆಯ, ನಮ್ಮ ಒಂದು ಕ್ರೈಸ್ತ ಜೀವಿತವು ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನ ಕೇಳಬೇಕು, ಮತ್ತು ಅದ ಕಾರ್ಯವನ್ನ ಮಾಡುವುದಕ್ಕೆ ನಾವು ಸಮಯವನ್ನ ಕೊಡ್ಬೇಕು. So verse 27 of the 4th says, what does it mean by he wants to sleep? The verse 27 is telling him that he goes to sleep and rise and gets up in the morning. What is he telling us there? ಇಲ್ಲಿ ನಾವು ನೋಡ್ತೇವೆ, ಆತನು ಹೋಗ್ತಾನೆ, ಮಲಗ್ತಾನೆ, ಬೆಳಗ್ಗೆ ಎದ್ದೇಳ್ತಾನೆ. ಇದರ ಅರ್ಥ ಏನು? ಇದರಿಂದ ನಾವೇನನ್ನ ಕಲಿತಾ ಇದ್ದೇವೆ? That he is doing nothing. Okay, it's a system that he is planting the seed and he has to move out. He got to rest in it. ಆತನ ಏನ್ ಮಾಡ್ಬೇಕು? ಹೋಗಿ ಬೀಜವನ್ನ ಹಾಕಿ ಆವಾಗ ಕೆದಿಬಾರದು, ಬೀಜವನ್ನ ಹಾಕಿ ವಿಶ್ರಾಂತಿಯನ್ನ ಪಡಿಬೇಕು. And then go to 4:28, brothers, read again. Mark 4:28. 4ನೇ ಅಧ್ಯಾಯ 28ನೇ ವಚನ. ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಒಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. Okay, so 28 again says, which we have said before, that the earth brings forth the result by herself. That is not by the seed. The seed triggers it. Yes. Produce chilies or whatever it is, your finance and all that. It brings forth, but the seed doesn't bring forth. It brings out from the spiritual realm. ಇಲ್ಲಿ ನಾವು ನೋಡ್ತೇವೆ, ಆ ಭೂಮಿಯು ಏನ್ ಮಾಡ್ತದೆ? ಕಾರ್ಯವನ್ನ ಮಾಡ್ತದೆ. ಹೌದು, ಬೀಜ ಮೊಳಕೆ ಹಿಡಿತದೆ. ಈಗ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯಿ ಬರ್ತದೆ, ಯಾವ ಪದಾರ್ಥಗಳನ್ನ ನಾವು ಬೆಳೆಸ್ತೇವೋ ಅದು ಬರ್ತದೆ. ಇಲ್ಲಿ ಬಹಳ ಪ್ರಾಮುಖ್ಯತೆ ಏನಂದ್ರೆ ಭೂಮಿಯ ಆ ಒಂದು ಪರಿಸ್ಥಿತಿ, ಅಂದ್ರೆ ಒಳ್ಳೆಯ ಭೂಮಿಯಲ್ಲಿ ಬೀಜವನ್ನು ಹಾಕಿದಾಗ ಮಾತ್ರ ಆ ಫಲವನ್ನ. ಅದೇ ರೀತಿಯಾಗಿ ಇದು ನಮ್ಮ ಒಂದು ಆತ್ಮಿಕ ಜೀವಿತಕ್ಕೂ ಸಹ ಹೋಲಿಕೆಯಾಗಿದೆ. This is a beach that incorruptible means is a beach that does not fail. ಈ ಒಂದು ಬೀಜದಲ್ಲಿ ಯಾವ ಒಂದು ದ್ವೇಷವಿಲ್ಲ, ದೋಷ ಇಲ್ಲ. ಅದೇ ರೀತಿಯಾಗಿ ದೇವರ ವಾಕ್ಯ ಇದಾಗಿದೆ. What fails is that the soil can fail. ಆದರೆ ನಾವು ಆ ಫಲಿತಾಂಶ ಕಾಣಲಿಲ್ಲ ಅಂದ್ರೆ ಅದು ಸರಿಯಾದ ಭೂಮಿಯ ಮೇಲೆ ನಾವು ಬೀಜವನ್ನ ಹಾಕಿಲ್ಲ. So let us not look at the beach. The beach, the Bible never fails. Jesus never fails. Amen. ನೋಡ್ರಿ, ಬೀಜ ಅನ್ನುವುದು ದೇವರ ವಾಕ್ಯ. ದೇವರ ವಾಕ್ಯವು ದೇವರು ಎಂದಿಗೂ ಬದಲಾವಣೆ ಆಗದೆ ಇರುವಂತದ್ದು, ಎಂದಿಗೂ ಅಪಜಯವನ್ನ ಹೊಂದದ ಬೀಜವಾಗಿದೆ.
Just like in the case of Mark chapter 6 verse 5, where Jesus, God, could not do, he did not fail, though he could not do. Why? He didn't fail, though he could not do. ಇಲ್ಲಿ ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿದ ಪ್ರಕಾರ ದೇವರು ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದಾಗಿ. ಅಂದ್ರೆ ದೇವರಿಗೆ ಶಕ್ತಿ ಇರಲಿಲ್ಲ ಅಥವಾ ಶಕ್ತನಾಗಿರ್ಲಿಲ್ಲ ಎಂಬುದಾಗಿ ಅಲ್ಲ, ಅಲ್ಲಿ ಜನರ ನಂಬಿಕೆ ಇಡದೇ ಇರುವುದರಿಂದ ದೇವರಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಕ್ಕಾಗ್ಲಿಲ್ಲ. The heart failed, the soil failed. ಅವರ ಹೃದಯ, ಕಠಿಣವಾದಂತ ಹೃದಯದಿಂದ ಅಲ್ಲಿ ಅದ್ಭುತ ಕಾರ್ಯಗಳನ್ನ ಅವರು ನೋಡಕ್ಕಾಗ್ಲಿಲ್ಲ. And that is, man failed because he did not have the heart, he did not have the soil to offer. ಅದೇ ರೀತಿಯಾಗಿ ಮನುಷ್ಯನು ಅಪಜಯವನ್ನು ಹೊಂದುತ್ತಾನೆ ಯಾವಾಗಂದ್ರೆ ಆತನ ಭೂಮಿಯು ಸರಿಯಾಗಿ ಇಲ್ಲದೆ ಹೋದಾಗ, ನಮ್ಮ ಹೃದಯವು ಸರಿಯಾಗಿ ಇಲ್ಲದೆ ಇದ್ದಾಗ ನಾವು ಫಲಿತಾಂಶವನ್ನ ಕಾಣುವುದಿಲ್ಲ. So let us look at ourselves. Let us look how sensitive, not just belief, but let us not, not just blame God for it. We have to look at our heart condition, whether we got a hard heart or our heart is good soil. ಆದುದರಿಂದ ಸೇವಕರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಎಂತ ಒಂದು ಹೃದಯ ನಮ್ಮಲ್ಲಿದೆ? ಕಠಿಣವಾದಂತ ಹೃದಯ ಇದೆಯಾ? ಮೃದುವಾದ ಹೃದಯ ಇದೆಯಾ? ನಮ್ಮ ಹೃದಯ ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯ ಫಲಿತಾಂಶವನ್ನ ನಾವು ಕಾಣುವವರಾಗಿದ್ದೇವೆ. So we are looking at God in His Word. Is this going to work? Is this going to work? No. Look at us. Is this soil that is bringing? Because it says here, the soil is producing the result. You'll say God produces. The seed is programmed to produce from that ground. ಈಗಾಗಲೇ ಆ ಬೀಜ ಕಾರ್ಯಕ್ರಮಗೊಂಡಿದೆ. ಆ ಫಲಿತಾಂಶವನ್ನು ಕೊಡುವ ಕಾರ್ಯಕ್ರಮ ಆ ಬೀಜದಲ್ಲಿ ಈಗಾಗಲೇ ಇದೆ. ಆದ್ರೆ ಇಲ್ಲಿ ಬಹಳ ಪ್ರಾಮುಖ್ಯ ಅಂದ್ರೆ ಆ ಬೀಜ ಯಾವ ಭೂಮಿಯಲ್ಲಿ ನಾವು ಬೆಳೆಸ್ತೇವೆ ಅನ್ನೋದು ಬಹಳ ಪ್ರಾಮುಖ್ಯತೆ. So brother, let us have communion. Yes, ನಾವು ಒಂದು ಕಮ್ಯುನಿಯನ್ ತೆಗೆದುಕೊಳ್ಳೋಣ. ಯಾರು ಲೀಡ್ ಮಾಡೋದು? Thank you so much, brother. It's a wonderful teaching, brother. We were really blessed. We learned so much today. Thank God. Okay, communion ಯಾರು ಲೀಡ್ ಮಾಡ್ತಾರೆ? ಪುಂಡ್ಲಿಕ್ ಮಾಡ್ರಿ. ಓಕೆ ಫಾಸ್ಟರ್, ಪ್ರೈಸ್ ಲಾರ್ಡ್. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ನೇರವಾಗಿ ವಾಕ್ಯವನ್ನು ಓದಿ ನಾವು ಈ ಒಂದು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವವರಾಗೋಣ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಆ ರಾತ್ರಿಯಲ್ಲಿ ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ, ನನ್ನ ನೆನೆಸ್ಕೋಸ್ಕರ ಹೀಗೆ ಮಾಡ್ರಿ ಅಂದನು. ನಾವು ಪ್ರತಿಯೊಬ್ಬರು ಈ ಸಮಯದಲ್ಲಿ ವಾಕ್ಯ ಬರೆಯಲ್ಪಟ್ಟ ಹಾಗೆ, ಸೊ ನಾವೆಲ್ಲರೂ ಪ್ರತಿಯೊಬ್ಬರು ಕರ್ತನ ದೇಹವಾಗಿರುವಂತ ಈ ರೊಟ್ಟಿಯಾಗಿ ನಮಗೆ ಕೊಟ್ಟಿರುವಾಗ, ಸೊ ಈ ರೊಟ್ಟಿಯಲ್ಲಿ ಜೀವ ಇದೆ. ಸೊ ಇದನ್ನ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಪ್ರತಿಯೊಬ್ಬರು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮಗೆ ಮಹಿಮೆ, ನಿಮಗೆ ವಂದನೆ ಸ್ವಾಮಿ ಕರ್ತನೆ. ಹಲ್ಲೆಲೂಯಾ. ದೇವರೇ, ನಿನ್ನ ದೇಹವನ್ನ ಸ್ವಾಮಿ ಕರ್ತನೆ ನೀನು ನಮಗೆ ರೊಟ್ಟಿಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ರೊಟ್ಟಿಯಲ್ಲಿ ಜೀವ ಇದೆ ಎಂಬುದಾಗಿ ನಾವು ನಂಬ್ತೇವೆ. ಆ ರೊಟ್ಟಿಯಲ್ಲಿ ನಮಗೆ ಬಲ ಇದೆ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ಕರ್ತನೆ, ಜೀವ ಕೊಡುವ ರೊಟ್ಟಿ ನಾನೆಂಬುದಾಗಿ ನೀನು ಹೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿಮಗೆ ಮಹಿಮೆಯಪ್ಪ. ನಾವು ಪ್ರತಿಯೊಬ್ಬರು ಕರ್ತನ ಈ ಒಂದು ದೇಹದಲ್ಲಿ ನಾವು ಪಾಲು ತೆಗೆದುಕೊಳ್ಳುವರಾಗೋಣ. ಹಲ್ಲೆಲೂಯಾ. ಸ್ತೋತ್ರ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸ್ಕೋದೋಸ್ಕರ ಪಾನ ಮಾಡ್ರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡಿ ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಸೊ ದೇವರ ಸ್ತೋತ್ರ ಉಂಟಾಗಲಿ. ಕರ್ತನು ನಮಗೋಸ್ಕರ ತನ್ನ ರಕ್ತವನ್ನು ಯಾವುದೇ ರೀತಿಯಿಂದ ತನ್ನ ಒಂದು ಹನಿ ಆದ್ರೂ ತನ್ನ ದೇಹದಲ್ಲಿ ಇಟ್ಟುಕೊಳ್ಳದೆ ಪ್ರತಿಯೊಂದು ರಕ್ತವನ್ನ ನಮಗೋಸ್ಕರ ಚೆಲ್ಲಿರುವಾಗ, ಆ ರಕ್ತದಲ್ಲಿ ಕೂಡ ನಮಗೆ ಆ ಪಾಪದಿಂದ ಬಿಡುಗಡೆ ಆಯ್ತು, ಕ್ಷಮಾಪಣೆ ಸಿಕ್ತು ಎಂಬುದಾಗಿ ನಂಬಿಕೊಂಡವರಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ರಕ್ತದಲ್ಲಿ, ಈ ದ್ರಾಕ್ಷಾರಸದಲ್ಲಿ ನಾವು ಪಾಲು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರಪ್ಪ.
ಥ್ಯಾಂಕ್ ಯು ಲಾರ್ಡ್, ನಿಮಗೆ ಮಹಿಮೆ ಅಪ್ಪ. ನಿನ್ನ ರಕ್ತವನ್ನ ಸ್ವಾಮಿ ಅಪ್ಪ ದ್ರಾಕ್ಷರಸವಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನ ಕುಡಿಯುವಾಗ ನಮ್ಮ ದೇಹಕ್ಕೆ ಬೇಕಾದ ಎಲ್ಲಾ ಬಲವನ್ನ ನೀನು ಒದಗಿಸಿಕೊಡು ಸ್ವಾಮಿ. ಎಲ್ಲಾ ಮಹಿಮೆಗಳಿಂದ ಗೌರವ ಒಬ್ಬನಿಗೆ ಮಾತ್ರ ಸಲ್ತಾ ಯೇಸು ನಾಮದಲ್ಲಿ ತಂದೆ ಆಮೇಲೆ. ನಾವು ಪ್ರತಿಯೊಬ್ಬರು ನಾವು ಕರ್ತನ ಈ ಒಂದು ರಕ್ತದಲ್ಲಿ ದ್ರಾಕ್ಷಾರಸದಲ್ಲಿ ನಾವು ಪಾಲು ತೆಗೆದುಕೊಳ್ಳುವವರಾಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ಮಹಿಮೆ, ನಿಮಗೆ ಒಂದನೇ ಸ್ವಾಮಿ ಕರ್ತನೆ. ಈ ಒಂದು ಪರಿಶುದ್ಧ ಕಾರ್ಯದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ದೇಹದಲ್ಲಿಯೂ ನಿನ್ನ ರಕ್ತದಲ್ಲಿಯೂ ಪಾಲು ತೆಗೆದುಕೊಳ್ಳಿಕ್ಕೆ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಇದನ್ನು ನಾವು ತೆಗೆದುಕೊಂಡಿರುವಾಗ ಸ್ವಾಮಿ ಕೊನೆಯವರೆಗೂ ನಿನ್ನ ಸೇವೆ ಮಾಡುತ್ತಾ ಸಾಕ್ಷಿಯಾಗಿ ನಾವು ನಿಲ್ಲಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನೀನ್ ಮಾತ್ರ ನಮ್ಮ ಜೀವಿತ ಸೇವೆಯಲ್ಲಿ ಕುಟುಂಬದಲ್ಲಿ ಮಹಿಮೆ ಹೊಂದಪ್ಪಾದವರೇ. ಎಲ್ಲಾ ಘನತೆಗೆ ಅವರು ನಿನ್ಗೆ ಒಬ್ಬನಿಗೆ ಮಾತ್ರ ಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದು ನನ್ನ ಜೀವ ತಂದೆ ಆಮೆನ್. Thank you, brother Pundali. Thank you, brothers. Thank you, brother. Thank you, brother. Thank you so much. ಒಳ್ಳೆ ವಾಕ್ಯವನ್ನ ಕೇಳಿದ್ವಿ ಪ್ರಶಾಂತ್ ಬ್ರದರ್ ಅವರಿಂದ. ದಯಮಾಡಿ ಎಲ್ಲ ನೋಟ್ಸ್ ಮಾಡಿಕೊಂಡು ಇದನ್ನ ನೀವು ಒಂದು ಪ್ರಾಕ್ಟಿಕಲ್ ಆಗಿ ನೀವು ಅಪ್ಲೈ ಮಾಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸೋಮವಾರ ನಾವು ನೋಡೋಣ. ನಿಮ್ಮೆಲ್ಲರಿಗೆ ವಂದನೆಗಳು. ಗುಡ್ ನೈಟ್. ಸೊ ದಯಮಾಡಿ ಒಂದ್ ನಿಮಿಷ ಎಲ್ಲರೂ ಇರ್ರಿ. ಬ್ರದರ್ ಅವರು ಹೋದ್ರು. ದಯಮಾಡಿ ತಪ್ಪು ತಿಳ್ಕೊಬೇಡಿ. ಫೀಡ್ಬ್ಯಾಕ್ ಅನ್ನ ನಾವು ಏನ್ ಕಲ್ತಿದೀವಿ ಅನ್ನೋದು ಹೇಳ್ಬೇಕು. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ವಾಕ್ಯ ಹೇಳಿದ್ರು. ಇವನ್ನೆಲ್ಲ ಬರ್ಕೋಬೇಕು. ನೀವು ಸೋಮವಾರ ಅಂತ ಒಂದು ನೋಟ್ ಬುಕ್ ಇಟ್ಕೋಬೇಕು. ಪ್ರತಿ ಸಾರಿ ಇದು ನಿಮ್ಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಪ್ರತಿ ಸಾರಿ ಹೇಳ್ತಾನೆ ಇರ್ಬೇಕು ನಾವು. ಕಾರಣ ಏನಂದ್ರೆ ಹೆಚ್ಚಾಗಿ ನೀವು ಗಮನ ಕೊಡ್ತಾ ಇಲ್ಲ ಅಂತ ಅಲ್ಲಿಗೆ ಅರ್ಥ. ಒಬ್ಬ ವ್ಯಕ್ತಿ ನಮಗೆ 5,000 ರೂಪಾಯಿ ಕೊಡ್ತಿದ್ದಾರೆ ಅಂದ್ರೆ ಅವ್ರೇನು ದುಡ್ಡನ್ನ ಮರದಲ್ಲಿ ಬೆಳಿತಾ ಇಲ್ಲ. ತಾವು ಕಷ್ಟಪಟ್ಟಂತ ದುಡ್ಡನ್ನ ದೇವರ ಸೇವಕರಿಗೆ ಕೊಡ್ತಾ ಇದ್ದಾರೆ. ದೇವರ ರಾಜ್ಯ ಅಭಿವೃದ್ಧಿ ಆಗ್ಲಿ, ದೇವರ ಸೇವಕರು ಬೆಳೀಲಿ ಎಂಬುದಾಗಿ. ನಮ್ಮ ಮನಸ್ಸು ಎಲ್ಲ ಇಟ್ಬಿಟ್ಟು ಸುಮ್ಮನೆ ಫೀಡ್ಬ್ಯಾಕ್ ಇಲ್ದಂಗೆ ಬಾಯಿಗೆ ಬಂದಿದ್ದೆಲ್ಲ ನಾವು ಹೇಳಕ್ಕೂ ಆಗಲ್ಲ. ನಾವು ಫೀಡ್ಬ್ಯಾಕ್ ಕೊಡ್ಬೇಕು ಅಂದ್ರೂ ನಿಮ್ಗೆ ಗೊತ್ತಿರ್ಬೇಕು. 3 ತಿಂಗಳು ಕೆಳಗಡೆ ಇವರು ಮನೋಜ್ ಪಾಸ್ಟರ್ ಕೇಳ್ರಿ ಹೇಳ್ತಾರೆ. ಮನೋಜ್ ಪಾಸ್ಟರ್ಗೆ ನಿದ್ರೆ ಬರ್ಲಿಲ್ಲ. ಈಗ ಪ್ರಶಾಂತ್ ಬ್ರದರ್ ಒಬ್ರಿಗೆ ಫೋನ್ ಮಾಡಿ ಏನ್ ಕಲಿತಿದ್ಯಾ ಅಂದ್ರೆ ಅವನೇನೇ ಹೇಳ್ಬಿಟ್ಟ, ನೋಟ್ ಬುಕ್ ನಾನೆಲ್ಲ ಇಟ್ಟಿದ್ದೀನಿ, ನನಗೇನು ಗೊತ್ತಿಲ್ಲ, ಏನು ಕಲ್ತಿಲ್ಲ ಅಂತ. ಸಪೋರ್ಟ್ ನಿಲ್ಸ್ಬೇಕೆಂಬುದಾಗಿದ್ರು. ಸೊ ಆದುದರಿಂದ ದಯಮಾಡಿ ಮಂಡೇ ಆನ್ಲೈನ್ ಅಂತಾನೆ ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ನೋಡ್ರಿ, ನಾನೆಲ್ಲ ಡೈರಿಯಲ್ಲಿ ಬರೆದಿಟ್ಕೊಳ್ತೀನಿ, ಡೈರಿಯಲ್ಲಿ ತೆಗೆದಿಟ್ಕೊಂಡು. ಸೊ ಎಲ್ಲ ಬರೆದು ಇಟ್ಕೋಬೇಕು. ಅಕಸ್ಮಾತ್ ಒಂದು ಬಂದಾಗ ನಾವು ಅದನ್ನೆಲ್ಲ ನೋಡ್ಬಿಟ್ಟು ಇವತ್ತು ಬೀಜ ಮುಖ್ಯ ಅಲ್ಲ, ಭೂಮಿಯ ಬಗ್ಗೆ ಹೇಳಿದ್ರು ಎಂಬುದಾಗಿ ನೀವ್ ಹೇಳ್ದಾಗ ನಾನು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ಬೇಕು. ಈಗ ಮೊನ್ನೆ ವಿಠಲ್ ಅವ್ರು ಅದೇ ಹೇಳ್ತಾ ಇದ್ರು, ಅಣ್ಣ ನೀವಿರೋದ್ರಿಂದ ನಮ್ ಕರ್ನಾಟಕ ಗ್ರೂಪ್ ಒಂದ್ ಸ್ವಲ್ಪ ಹೋಗ್ತಾ ಇದೆ ಅಣ್ಣ. ಅವ್ರು ಹೇಳ್ದಂಗೆ ನೀವು ಪ್ರಶಾಂತ್ ಬ್ರದರ್ಗೆ ಹೇಳಿದ್ರೆ ನಮ್ ಎಲ್ಲರ ಸಪೋರ್ಟ್ ನಿಂತು ಹೋಗ್ತದೆ ಅಂತ. ನಾನು ಎಷ್ಟು ದಿನ ಅಂತ ಮ್ಯಾನೇಜ್ ಮಾಡೋದು? ಸೊ ಆದ್ರಿಂದ ದಯಮಾಡಿ ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಡ್ಬೇಕಾಗಿ ಮತ್ತೆ ಸಾರಿ ನಾನು ವಿನಂತಿಸ್ಕೊಳ್ತೇನೆ. ಬರೋ ಸೋಮವಾರ ಏನಾದ್ರು ನೀವು ಎತ್ತು ನೀರಿಗೋಯ್ತು, ಕೋಣ ಅಲ್ಲಿಗೋಯ್ತು ಅಂತ ಫೀಡ್ಬ್ಯಾಕ್ ಕೊಟ್ರೆ ಪಟ್ಟಣ ನಿಲ್ಸ್ಬಿಟ್ಟು ಬೇರೆಯವ್ರಿಗೆ ಕೊಡಕ್ಕೆ ಹೇಳ್ಬಿಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. Thank you.